ಇಟ್ಕೊಳ್ಳೋಕ್ಕಾಗಲ್ಲ, ಇಟ್ಕೊಳ್ಳೂಬಾರ್ದು. ಓಕೆ. ನಮ್ಮ ಲೈಫು ಬೇಕಾದಷ್ಟು ವಿಚಾರಕ್ಕೆ ನನಗೆ ಸುಖ ದುಃಖ ನೋವು ಎಲ್ಲ ಸಂತೋಷ ಎಲ್ಲ ಕೂಡ ನಾವೆಲ್ಲ ಹಂಚ್ಕೊಳ್ಬೇಕಾದಂಥ ಸಂದರ್ಭ ಮನುಷ್ಯರಿಗಿರ್ತದೆ. ಸೊ ಯಾವ ಥರ ನಿಮ್ಮಂಥವ್ರ ಮಾಧ್ಯಮದ ಮುಂದೆ ಹಂಚ್ಕೊಳ್ತೀನಿ ನಾನು. ಸರ್, ಅದು ಕಷ್ಟದ ದಿನ ನಿಮಗೆ ಪಾಲಿಟಿಕ್ಸ್ಗೆ ಯಾಕಾರು ಬಂದು ಅಂತೇನಾರು ಅನ್ನಿಸ್ತಾ? ನಾವು ಅನಿಸಿಲ್ಲ. ಹಾಂ, ಬೈ ಬರ್ತ್ ಐ ಆಮ್ ಆನ್ ಅಗ್ರಿಕಲ್ಚರಿಸ್ಟ್. ನಾನು ಹೇಳಿದ್ದೀನಿ, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್. ಪ್ರೀತಿಯಿಂದ ಅಭಿಮಾನಪೂರ್ವಕವಾಗಿ ಸ್ಕೂಲಲ್ಲಿ ಇದ್ದಾಗ, ಹೈಸ್ಕೂಲಲ್ಲಿ ಇದ್ದಾಗೆ ನಾನೊಬ್ಬ MLA ಆಗಬೇಕು ಅಂತ ಬಂದವನು. ಒಂದು ಲಾಸ್ಟ್ ಕ್ವಶನ್ ನನ್ನಿಂದಾನೆ ಶಿವಕುಮಾರ್ ಅವರೇ, ಇದೆಲ್ಲದರ ಮೇಲೆ ಎಲೆಕ್ಷನ್ ಗೆಲ್ಲೋದಕ್ಕಾಗತ್ತಾ? ಉತ್ತಮ ಪ್ರಣಾಳಿಕೆ ಕೊಡ್ತೀವಿ, ನಿಮ್ಮ ರಗಡ್ ಲುಕ್ನ ಗಡ್ಡದ ಇಂದಿನ ರಹಸ್ಯ ಏನು ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಸಣ್ಣ ಕ್ವಶನ್ ಅಷ್ಟೇ. ರಹಸ್ಯ ಏನಾದರೂ ಇದೆಯಾ ಅಂತ. ಖಂಡಿತ ಇದೆ. ರಹಸ್ಯನ ಪ್ರತಿಜ್ಞೆ ಅಂತ ಕೆಲವೊಂದು ಸಲ ಇರುತ್ತೆ, ಇಂಥದ್ದೇನೋ ಆಸೆ ಈಡೇರಿದ್ರೆ ಗಡ್ಡ ಬಳಸ್ತೀನಿ ಹಂಗಿಲ್ಲ. ಹಂಗಲ್ಲ, ಖಂಡಿತ ಇದೆ. ಓಕೆ, ನಾನು ಇಲ್ಲ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಓಕೆ. ಏನು ಸರ್ ಅದು? ಅದನ್ನೀಗ ನಾನು ಡಿಸ್ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಮನಸ್ಸಿನಲ್ಲಿ ನಾನೇನು ಅಂದ್ಕೊಂಡಿದ್ದೇನೆ, ನನಗೆ ಎಲ್ಲಿಂದ ಇದು ಗಿಫ್ಟ್ ಬಂತು, ಅದೆಲ್ಲ ಇದೆ. ಅದು ಗೊತ್ತು. ಅಂದರೆ ನೀವು ಕೇಸ್ನಲ್ಲಿ ಸಿಕ್ಕಾಕೊಳ್ಳೋಕ್ಕಿಂತ ಮುಂಚೆ ಕ್ಲೀನ್ ಶೇವನ್ ಇರ್ತಿದ್ರಿ. ತಿಹಾರಿಂದ ಬರೋ ಅಷ್ಟೊತ್ತಿಗೆ ನಿಮ್ಮ ತಿಹಾರ್ ಜೈಲಿಂದ ಬರೋ ಗಡ್ಡ ಇತ್ತು, ಅಲ್ಲಿಂದ ಶುರುವಾಗಿದೆ. ಅಂದರೆ ಅದೇ ವಿಷಯದಲ್ಲಿ ಪ್ರತಿಜ್ಞೆ ಇದೆಯಾ? ಈಗ ಬೇಡ ಅದ್ರ ಬಗ್ಗೆ ಪೊಲಿಟಿಕಲ್ ಪ್ರತಿಜ್ಞೆ. ನಾನು ಒನ್ ಡೇ ಐ ವಿಲ್ ಡಿಸ್ಕ್ಲೋಸ್ ಇಟ್. ಓಕೆ, ಐ ಕಾಂಟ್ ಕೀಪ್. ಇಲ್ಲ, ಇದನ್ನು ಸೀಕ್ರೆಟ್ ಇಟ್ಕೊಳ್ಳೋಕ್ಕಾಗಲ್ಲ, ಇಟ್ಕೊಳ್ಳೂ